ಪಾಕಶಾಲಾ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಹಾಗೂ ಫೈನ್ ಡೈನಿಂಗ್ ರೆಸ್ಟೋರೆಂಟಿನ ಒಡತಿ, ಡೈರೆಕ್ಟರ್ ಆಫ್ ಮಾರ್ಕೆಟಿಂಗ್. ಇವ್ರನ್ನ ನೀವು ಸಿನಿಮಾದಲ್ಲಿ ನೋಡಿದ್ದೀರಾ, ನಾಟಕ ರಂಗದಲ್ಲಿ ನೋಡಿದ್ದೀರಾ, ಇವತ್ತು ಬಿಸ್ನೆಸ್ ಪಾಡ್ಕಾಸ್ಟಲ್ಲಿ ನೋಡೋಕೆ ಹೋಗ್ತಾ ಇದ್ದೀರಾ. ವೈಜಯಂತಿ ಅಡಿಗ. ಸೊ ನನ್ನ ಜರ್ನಿ ಬರೀ ಅಡಿಗಾಸ್ ಅಥವಾ ಅದಾದಮೇಲೆ ಪಾಕಶಾಲಾ ಅಂತಲ್ಲ, ಬಟ್ ಬ್ರಾಹ್ಮಿನ್ಸ್ ಕಾಫಿ ಬಾರ್ ನನ್ನ ಅಜ್ಜಯ್ಯ ಶುರು ಮಾಡಿದ್ದು. ಅಂದರೆ ಅಪ್ಪನಪ್ಪ ಅವರು ಶುರು ಮಾಡಿದ ಟೈಮಿಂದ ಇತ್ತು. ಅಫ್ಕೋರ್ಸ್ ನಾನು ತುಂಬ ಚಿಕ್ಕವಳಿದ್ದೆ. ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ಮನೆಗೆ ಬರ್ತಿದ್ದೆ. ಒಂದು 3 ಅವರ್ ಪಾಡ್ಕಾಸ್ಟ್ ಮಾಡೋಷ್ಟು ಕಥೆಗಳಿದೆ, ಇವರು ಉಪಕಥೆಗಳು ಒಂದಕ್ಕೆ ಒಂದು ಇರೋ ಥರ. ಸೊ ಅಡಿಗಾಸ್ ಬಿಕೇಮ್ ಸಚ್ ಅ ಬಿಗ್ ಹೌಸ್ ಹೋಲ್ಡ್ ನೇಮ್ ಬಿಕಾಸ್ ಇಟ್ ಗ್ರೂ ಅಲಾಂಗ್ ವಿತ್ ದ ಸಿಟಿ. ಬೆಂಗಳೂರು ಇಷ್ಟೇ ಇತ್ತು ಮುಂಚೆ, ಆಮೇಲೆ ಬೆಳೀತಾ ಇತ್ತು. ಡಿಫ್ರೆಂಟ್ ವರ್ಟಿಕಲ್ಸ್. ಅಂದರೆ ರೆಸ್ಟೋರೆಂಟ್ಸ್ ಬಂದಿತ್ತು, ಅದನ್ನು ಬಿಟ್ಟು ಕೂಡ ಕೇಟ್ರಿಂಗ್ ವಾಸ್ ಅ ವೆರಿ ಬಿಗ್ ಆಪರ್ಚುನಿಟಿ ದಟ್ ಮೈ ಡ್ಯಾಡ್ ಸಾ. ಅದಕ್ಕೆ ಅಂತ ಕೇಟ್ರಿಂಗ್ ಯೂನಿಟ್ ಸೆಟಪ್ ಮಾಡಿದ್ರು. ಅಲ್ಲಿ ನೀವು ನಂಬಲ್ಲ, 17,000 meals a day would go from that unit. ಎಲ್ಲಿಗೆ? ಆಲ್ ದಿ IT corridors, ಆಲ್ ದಿ IT ಕಂಪ್ನಿ. ಆ್ಯಂಡ್ ದ ಸ್ಕೇಲ್ ಆಫ್ ಆಪರೇಷನ್, ಹಂಗಲ್ಲಿ ಹೋದರೆ ಭಯ ಆಗ್ತಿತ್ತು ಒಂಥರ. ಲೈಕ್ ಒಂದು ಫ್ಲೋರ್ ಫುಲ್ ಸ್ವೀಟ್ಸ್. 10 ವರ್ಷ, ಇಫ್ ಐ ಆಮ್ ನಾಟ್ ರಾಂಗ್, ಇಟ್ ವಾಸ್ ಇಂಡಿಪೆಂಡೆಂಟ್ಲಿ ರನ್ನಿಂಗ್. ಆಮೇಲೆ ವಿ ಗಾಟ್ BC ನ್ಯೂ ಸಿಲ್ಕ್ ರೂಟ್ ಅಂತ, ಇಟ್ಸ್ ಎ ನ್ಯೂಯಾರ್ಕ್ ಬೇಸ್ಡ್ ಕಂಪನಿ. ಅವರಿಂದ ಫಂಡಿಂಗ್ ಆಗಿ ವಿ ವರ್ ಇನ್ ಪಾರ್ಟ್ನರ್ಶಿಪ್ ಫಾರ್ 5 years. ಇಟ್ ವಾಸ್ ಅ ಬೂನ್ ಆ್ಯಂಡ್ ಅ ಬೇನ್ ಅಟ್ ದ ಸೇಮ್ ಟೈಮ್. ನೋಡ್ತಾ ಈಸ್ ಲೈಕ್ ಒಂದು ವರ್ಷದಲ್ಲಿ ಒಂದು ಸತಿ ಒಂದು 13 ಔಟ್ಲೆಟ್ ಏನೋ ಓಪನ್ ಮಾಡಿ. ಲಿಟ್ರಲಿ ಎವ್ರಿ ಮಂತ್ ವಿ ಹ್ಯಾಡ್ ಲೈಕ್ ಓಪನಿಂಗ್. ಐಮ್ ಲೈಕ್, ಅಪ್ಪ, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವಾಟ್ ದ ಪ್ಲಾನ್ ಇಸ್? ಲೈಕ್, ಐ ಥಿಂಕ್ ಐ ವಾಂಟ್ ಟು ಮೇಕ್ ದಿಸ್ ಇನ್ ಟು ಅ ಚೇನ್. ವೇ ಅಪ್ಪ ಹ್ಯಾಸ್ ಬೀನ್ ದೇರ್ ಫಾರ್ ದೆಮ್ at their most crucial times. ಅವ್ರಿಗೆ ಹೆಲ್ತ್ ಇಶ್ಯೂ ಇರ್ಬೋದು, ಅಥವಾ ಮನೆ ಇರ್ಬೋದು, ಅವ್ರ ಮಕ್ಳಿಗೆ ಮದುವೆ ಮಾಡಿದ ಸ್ಕೂಲ್ ಕಾಲೇಜಸ್ ಇರ್ಬೋದು, ಎಲ್ಲದಕ್ಕೂ ಅಪ್ಪ ಅಷ್ಟು ನಿಂತಿದ್ದಾರೆ. ಇವತ್ತಿಗೂ ಅಷ್ಟೇ, ಏನೇ ಒಂಚೂರು ಮುರ್ಸು ಏನೋ ಪ್ರಾಬ್ಲಮ್ ಆದ್ರೂ ಅವ್ರ ಮ್ಯಾನೇಜರ್ಸ್ ಇರ್ಬೇಕು, ಇಲ್ಲ ಮೇಡಮ್ ನಾವು ಬಿಟ್ಕೊಡಲ್ಲ, ನಮಗೆ ಬಾಸ್ ಆಗಿದ್ದಾರೆ ಅಂತ. ಸೊ ವಿ ಹ್ಯಾಡ್ ಟು ಟೆಲ್ ದಟ್ ಸ್ಟೋರಿ ದಟ್ ಹೇ, ವಿ ಆರ್ ದ ಸೇಮ್ ವಾಸುದೇವ್ ಅಡಿಗಾಸ್ ಪೀಪಲ್, ವಿ ಜಸ್ಟ್ ಡೋಂಟ್ ಹ್ಯಾವ್ ದ ನೇಮ್. But it's the same guy. He basically sold his name. But that pressure is a good thing. Illandre it's very easy to get comfortable and not do anything also. The challenge comes in, ಎಷ್ಟರ ಮಟ್ಟಕ್ಕೆ ಅದನ್ನು ಪ್ರೆಷರ್ ಆಗ್ತಾ ಹೋಗೋದು, ಎಷ್ಟರ ಮಟ್ಟಕ್ಕೆ ಅದನ್ನು ಓಕೆ ನನಗೊಂದು ಕಲಿಯೋದಕ್ಕೆ I have a great platform. I will learn, I will be part of this, and then when the time comes I will decide what I want to do about it. ಊಟ ಅಂತ ಬಂದಾಗ there is no waiting, and when people are hungry they can get really